ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಇಲ್ಲಿ ಕಾರ್ತಿಕ್ ಮಾಸಕ್ಕೆ ಅಂತ ಹುಲ್ಗೆಮ್ಮ ದೇವಸ್ಥಾನಕ್ಕೆ ಬಂದಿದ್ವಿ. ಇಲ್ಲಿಂದ ಆಟೋದಲ್ಲಿ ಹೊಸಪೇಟೆಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ನನ್ನ ಹಸ್ಬೆಂಡ್ ನನಗೆ ಹೇಗೆ ರೇಗಿಸ್ತಾರೆ ಅಂತ ರೆಕಾರ್ಡ್ ಸ್ಟಾರ್ಟ್ ಮಾಡಿದ ತಕ್ಷಣ ನಮ್ಮ ಹೆಂಡತಿ ಸರ್ ಲಾಕ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲಿ ಬೇಕಲ್ಲಿ ಕ್ಯಾಮ್ರಾ ಇಟ್ಟಂತ ಕೂತಿರ್ತಾರೆ. ಏನು ಹೇಳ್ಬೇಕಂತಾನೆ ಅರ್ಥ ಆಗ್ತಿಲ್ಲ ಸರ್. ಯಾರಾದ್ರೂ ಹೇಳಿ ಸರ್. ನಾವು ಆಟೋಲ್ಲಿ ಹೋಗ್ತಾ ಇದ್ದೀವಿ. ಇವರು ನಮ್ಮ ಹಾಲು ಅವರು ಬೇಜಾರಾಗ್ಬಿಟ್ಟವ್ರೆ. ನೋಡ್ತಾ ಇರಿ. ಹಾಯ್ ಹಾಲು ಹಾಯ್ ಮಾಡಿ ಹಾಲು. ಹಾಯ್. ಇವನು ಆರವ್ ಅಂತ ನಮ್ಮ ಇನ್ನೊಬ್ರು ಸಿಸ್ಟರ್ ಇದ್ದಾರೆ, ಅಂದರೆ ಇನ್ನೊಬ್ರು ಮೈದ್ನ ಅವರು ಮಗ ಇವನು ಆರವ್ ಅಂತ. ನಾನು ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡಿದ ತಕ್ಷಣ ಫುಲ್ ಕೈ ಹಿಡ್ಕೊಂಡು ಫುಲ್ ನಾಚ್ಕೋತಾ ಇದ್ದ, ನನ್ನ ಫೇಸ್ ತೋರಿಸಲ್ಲ ಅಂತ. ಆಮೇಲೆ ಅವ್ರ ಮಮ್ಮಿ ಇಲ್ಲ ಯೂಟ್ಯೂಬಲ್ಲಿ ಬರ್ತೀಯ ಅಂದ ತಕ್ಷಣ ಫುಲ್ ಹ್ಯಾಪಿಯಾಗಿ ಫೇಸ್ ತೋರಿಸ್ತಾ ಇದ್ದಾನೆ. ಇಲ್ಲಿ ನಾವು ಹೊಸಪೇಟೆಯಲ್ಲಿ ಲಂಚಿಗೆ ಅಂತ ಮಲ್ಲಿಗೆ ಹೋಟೆಲ್ಗೆ ಬಂದಿದ್ದೀವಿ. ಸೊ ಆ್ಯಂಬಿಯನ್ಸ್ ನೋಡಿ ಸಖತ್ತಾಗಿತ್ತು. ಬಫೆಟ್ ಸಿಸ್ಟಮ್ಸ್ ಇದೆ. ನಾವು ಇಲ್ಲಿ ಸ್ಟಾರ್ಟರ್ಗೆ ಕಾರ್ನ್ ಚಾಟ್ ಮತ್ತು ಚಿಕನ್ ಲಾಲಿಪಾಪ್ ಆರ್ಡರ್ ಮಾಡಿದ್ವಿ. ಲಂಚಿಗೆ ಅಂತ ಡೈರೆಕ್ಟ್ ರೋಟಿ ಮತ್ತು ದಾಲ್ ತಡ್ಕ. ಆರವ್ಗೆ ಅಂತಲೇ ಶೇಜ್ವಾನ್ ಫ್ರೈಡ್ ರೈಸ್, ಅವನಿಗೆ ಶೇಜ್ವಾನ್ ಫ್ರೈಡ್ ರೈಸ್ ಅಂದರೆ ತುಂಬ ಇಷ್ಟ ಅಂತ ಶೇಜ್ವಾನ್ ಫ್ರೈಡ್ ರೈಸ್ ಮಾಡಿದ್ವಿ. ಫುಲ್ ಸ್ಪೈಸಿಯಾಗಿತ್ತು. ಅವ್ನು ತಿನ್ನೋದನ್ನು ನೋಡಿ ಅಲ್ಲೆಲ್ಲರೂ ಶಾಕು, ಇಷ್ಟು ಸ್ಪೈಸಿ ಇಷ್ಟು ಚಿಕ್ಕ ಹುಡುಗ ತಿಂತಾ ಇದ್ದಾನ ಅಂತ. ಬಟ್ ಗೊತ್ತಲ್ವ, ನಾವು ಸಾವ್ಜಿ ಮಂದಿ ಸ್ವಲ್ಪ ಸ್ಪೈಸಿನೇ ತಿನ್ನೋದು ಅಂತ. ಮತ್ತು ನಾವು ಸ್ವಲ್ಪ ಸ್ಲೋ ಆಗೇ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ, ಬಿಕಾಸ್ ನಮ್ಮ ಟ್ರೈನ್ ಇರೋದು 8:15 ಸೊ ಅಷ್ಟೊತ್ತವರೆಗೂ ನಾವಿಲ್ಲಿ ಹೊಸಪೇಟೆಯಲ್ಲಿ ಟೈಮ್ ಪಾಸ್ ಮಾಡಬೇಕಲ್ವ. ಸೊ 5 ಗಂಟೆ 5:30ವರೆಗೂ ಈ ಹೋಟೆಲಲ್ಲೇ ಟೈಮ್ ಪಾಸ್ ಮಾಡ್ತಾಯಿದ್ವಿ. ಇಲ್ಲಿ ನೋಡಿ, ಅವನಿಗೆ ಕಾರ್ನ್ ಚಾಟ್ ಅಂದ್ರೂ ತುಂಬ ಇಷ್ಟ. ಎಷ್ಟು ಫೋಕಸ್ ಆಗಿ ತಿಂತಾ ಇದ್ದ ಅಂದರೆ ಕಾನ್ಸಂಟ್ರೇಟ್ ಆಗಿ, ಮತ್ತು ಚಿಲ್ಲೀಸ್ ಎಲ್ಲ ತಿಂತಾ ಇದ್ದ. ಅಲ್ಲಿ ನೋಡಿ ಎಲ್ಲರೂ ಶಾಕ್ ಆಗ್ತಾಯಿದ್ರು. ವೇಟರೆಲ್ಲ ಬಂದು ಹೇಳೋರು, ಚಿಲ್ಲಿ ಎಲ್ಲ ಸ್ಪೈಸಿ ಇರುತ್ತೆ ತೆಗೆದುಕೊಡಿ ಪಾಪುಗೆ ಅಂತ. ಅವನು ಬೇಡ ಅಂತ ಇದು ಮಾಡ್ತಾಯಿದ್ದ. ಅವ್ನು ನೋಡಿ ನಗ್ತಾಯಿದ್ರು. ಈಗಿನ ಜನ್ರೇಷನ್ ಮಕ್ಕಳೆಲ್ಲ ಎಷ್ಟು ಫಾಸ್ಟ್ ಅಂದರೆ ಅಪ್ಪ, ಅವರು ಟೇಸ್ಟ್ ಎಲ್ಲ ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ ಗೊತ್ತಾ. ಸೊ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ರಿಲ್ಯಾಕ್ಸ್ ಮಾಡಿ ಈಗ ಹೊಸಪೇಟೆ ರೈಲ್ವೆ ಸ್ಟೇಷನಿಗೆ ಬಂದಿದ್ದೀವಿ. ಇಲ್ಲಿ ನೋಡಿ ಎಲ್ಲ ಹಂಪಿ ಸ್ಟೈಲಲ್ಲೆಲ್ಲ ಸ್ಟೇಷನ್ ಮಾಡಿದ್ದಾರೆ. ಮತ್ತು ಫುಲ್ ಕ್ಲೌಡ್ ನೋಡಿ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ, ಮಸ್ತಾಗಿತ್ತು. ಬಟ್ ಇಲ್ಲಿ ವೇಟಿಂಗ್ ರೂಮಲ್ಲಿ ನಾವು 8 ಗಂಟೆವರೆಗೂ ವೆಯ್ಟ್ ಮಾಡಿದ್ವಿ. ಫೈನಲಿ ಬ್ಯಾಕ್ ಟು ಬ್ಯಾಂಗ್ಳೂರ್. ಮನೆಗೆ ಹೋಗ್ತಾ ಇದ್ದೀವಿ ಸ್ಟೇಷನಿಂದ. ನಮ್ಮೂರು ನಮ್ಗೆ ಎಷ್ಟು ಚೆಂದ ಅನಿಸುತ್ತಲ್ಲ. ಬ್ಯಾಂಗ್ಳೂರಲ್ಲಿ ಫುಲ್ ಕೋಲ್ಡ್ ಇದೆ. ಊರ ಕಡೆ ಎಲ್ಲ ಬಿಸಿಲು, ಫುಲ್ಲು ಕೋಲ್ಡೇ ಇಲ್ಲ, ಫುಲ್ ಸೆಕೆ ಇತ್ತು. ಬಟ್ ಬ್ಯಾಂಗ್ಳೂರಿಗೆ ಬಂದ ತಕ್ಷಣ ಫುಲ್ ಚಿಲ್ ವೆದರ್. ಸೊ ಹಾಗೆ ಮನೆ ಹತ್ರನೇ ಒಂದು ಬೈಟು ಇತ್ತು. ಸೊ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋಣ ಅಂತ. ಇದು ನನ್ನ ಫೇವ್ರೇಟ್ ಇಡ್ಲಿ ಚಟ್ನಿ. ನಾನು ಬಂದ ತಕ್ಷಣ ಫಸ್ಟ್ ಹೋಗಿ ಮಲ್ಕೊಂಬಿಟ್ಟೆ ಬೆಡ್ ಮೇಲೆ. ನಾನು ತುಂಬಾ ಮಿಸ್ ಮಾಡಿಕೊಂಡೆ ನನ್ನ ಬೆಡ್ಡು, ನನ್ನ ರೂಮ್ನ. ಏನೋ ಇದು ನಮಗೆ ಒಂದು ಕಂಫರ್ಟ್ ಝೋನ್ ಆಗಿಬಿಟ್ಟಿರುತ್ತಲ್ವ. ತುಂಬ ದಿನ ಎಲ್ಲಾದರೂ ಹೊರಗಡೆ ಹೋದರೆ ಮಿಸ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀವಿ ಮನೇನ. ಆಮೇಲೆ ಸ್ವಲ್ಪ ಎದ್ದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಿ ಫ್ರೆಶ್ ಅಪ್ ಆದೆ.
ಮಧ್ಯಾಹ್ನಕ್ಕೆ ಏನಾದರೂ ಸಿಂಪಲ್ಲಾಗಿ ಕಿಚಡಿ ಏನಾದರೂ ತಿನ್ನಬೇಕು ಅನ್ನಿಸ್ತು. ಸೊ ಇಲ್ಲಿ ಕಿಚಡಿಗೆ 1 ಕಪ್ ರೈಸ್ ಮತ್ತು 1 ಕಪ್ ಮೂಂಗ್ ದಾಲ್ ಹಾಕಿ ಚೆನ್ನಾಗಿ ತೊಳ್ಕೊಂಡು ಅದಕ್ಕೆ 3-4 ಕಪ್ಸ್ ನೀರು ಹಾಕಿ ಸ್ವಲ್ಪ ಅರಿಶಿಣ ಮತ್ತು ತುಪ್ಪ ಮತ್ತು ಸಾಲ್ಟ್ ಹಾಕಿ ಒಂದು 3-4 ವಿಷಲ್ ಹೊಡೆಸ್ಕೋಬೇಕು. ಇಲ್ಲಿ 3 ವಿಷಲ್ ಬಂತು. ಅದಾದ ನಂತರ ಇದನ್ನು ಓಪನ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಕನ್ಸಿಸ್ಟೆನ್ಸಿ ನೋಡಿ, ನಿಮಗೆ ಸ್ವಲ್ಪ ಥಿಕ್ನೆಸ್ ಬೇಕಂದರೆ ಹಾಗೇ ಬಿಡಿ, ಇಲ್ಲಾಂದರೆ ಸ್ವಲ್ಪ ವಾಟ್ರಿ ಥರ ಬೇಕು ಅಂದರೆ ನಾನಿಲ್ಲಿ ಸ್ವಲ್ಪ ವಾಟರ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮತ್ತು ನಾನು ತಡ್ಕಕ್ಕೆ ಟೊಮ್ಯಾಟೊ ಮತ್ತು ಡ್ರೈ ಕೋಕೋನಟ್ ಸ್ಲೈಸ್ ಮಾಡಿ ಕರಿಬೇವು ಎಲ್ಲ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಈಗ ತಡ್ಕ ಕೊಡ್ತೀನಿ. ಇಲ್ಲಿ ನಾನು ತಡ್ಕಾಗೋಸ್ಕರ ಒಂದು ಪ್ಯಾನಲ್ಲಿ ಒಂದು ಸ್ವಲ್ಪ ತುಪ್ಪ ತುಂಬ ಕಿಚಡಿ, ಸ್ಪೆಷಲಿ ಕಿಚಡಿಗೆ ತುಪ್ಪ ತಡ್ಕ ಹಾಕಿದ್ರೇ ತುಂಬ ಒಳ್ಳೆ ಟೇಸ್ಟಾಗಿರುತ್ತೆ. ತುಪ್ಪದಲ್ಲಿ ಸ್ವಲ್ಪ ಜೀರಿಗೆ, ಕರಿಬೇವು, ಡ್ರೈ ಕೋಕೋನಟ್, ಗ್ರೀನ್ ಚಿಲ್ಲಿ, ಹಿಂಗೆ ಆಪ್ಷನಲ್ಲಿ ಹಾಕ್ಬೋದು. ಬಟ್ ನಾನು ಯೂಶ್ವಲಿ ಹಾಕ್ತೀನಿ, ಬಟ್ ಈ ಟೈಮ್ ಮರ್ತ್ಬಿಟ್ಟೆ ಹಾಕೋಕ್ಕೆ. ಮತ್ತು ಟೊಮ್ಯಾಟೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ತಡ್ಕದಲ್ಲೇ ಮತ್ತು ಲಾಸ್ಟಿಗೆ ಪೆಪ್ಪರ್ ಪೌಡರ್ ಹಾಕಬೇಕು. ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ಇಲ್ಲಿ ತಡ್ಕ ರೆಡಿ ಆಗ್ತಾಯಿದೆ. ಕಿಚಡಿ ನನಗಂತೂ ಕಂಫರ್ಟ್ ಫುಡ್, ತುಂಬ ಈಸಿ ಆ್ಯಂಡ್ ಕ್ವಿಕ್ಕಾಗುತ್ತೆ. ಮತ್ತು ಇದು ಮಕ್ಕಳಿಗೂ ತಿನ್ನಿಸ್ಬೋದು. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತು ಹುಷಾರಿಲ್ಲ ಅಂದಾಗೂ ಇದನ್ನು ಕಿಚಡಿ ತಿಂತಾರೆ. ಬಟ್ ಆ್ಯಕ್ಚುಲಿ ನನಗೆ ಹುಷಾರಿರಲಿಲ್ಲ. ಫುಲ್ ಕೋಲ್ಡು, ಊರಲ್ಲಿ ಫುಲ್ಲು ವೆದರ್ ಚೇಂಜ್ ಆಗಿ, ವಾಟ್ರ್ ಚೇಂಜ್ ಆಗಿ ನನಗೆ ಫುಲ್ ಕೋಲ್ಡ್ ಕಾಫ್ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಬಿಸಿ ಕಿಚಡಿ ತಿನ್ನೋಣ ಅಂತ ಬಿಸಿ ಕಿಚಡಿಯಲ್ಲಿ ಮೇಲೆ 1 ಸ್ಪೂನ್ ತುಪ್ಪ ಹಾಕಿ ತಿಂದರೆ ಮಸ್ತಾಗಿರುತ್ತೆ. ತಡ್ಕ ರೈಸಲ್ಲಿ ಹಾಕಿದ ಮೇಲೆ ಅದಕ್ಕೆ ಒಂದು ಹಾಫ್ ಲೆಮನ್ ಜ್ಯೂಸ್ ಮತ್ತು ಕೊತ್ತಂಬರಿ ಹಾಕಿ ತುಂಬ ಒಳ್ಳೆ ಟೇಸ್ಟ್ ಇರುತ್ತೆ. ಸೊ ನನ್ನ ಕಿಚಡಿ ರೆಡಿ ಆಯಿತು. ಸೊ ಇದು ಬಿಸಿ ಊಟ ಮಾಡಿ ರೆಸ್ಟ್ ಮಾಡ್ತೀನಿ. ಸೊ ಇಲ್ಲಿಗೆ ನನ್ನ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಈ ಬ್ಲಾಗ್ನ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ. ಮತ್ತು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಆರವ್ ಹೇಳ್ದಂಗೆ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್.